ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ನಂಬರ್ ಗೇಮ್. ಸರ್ಕಾರವನ್ನ ರಚಿಸಲು ವಿಜಯ್ ಮಾಡ್ತಾ ಇರೋ ಪ್ಲಾನ್ ಏನಾಗಾದ್ರೆ ಈಗಾಗಲೇ ಮೈತ್ರಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಬಹುಮತಕ್ಕೆ ವಿಜಯ್ ಸ್ಟ್ರಾಟರ್ಜಿ ಹೇಗಿದೆ? ಇನ್ನು ಈಗಾಗಲೇ ತಮಿಳುನಾಡಿನ ರಾಜಕೀಯದಲ್ಲಿ ದಳಪತಿ ವಿಜಯ್ ದರ್ಬಾರ ಈಗ ಆರಂಭವಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ನಂಬರ್ ಗೇಮ್. ಸರ್ಕಾರವನ್ನ ರಚಿಸಲು ವಿಜಯ್ ಮಾಡ್ತಾ ಇರೋ ಪ್ಲಾನ್ ಹಾಗಾದ್ರೆ ಏನು? ಈಗಾಗಲೇ ಮೈತ್ರಿ ಸರ್ಕಸ್, ಬಹುಮತಕ್ಕೆ ವಿಜಯ್ ಸ್ಟ್ರಾಟರ್ಜಿ ಹೇಗಿದೆ ಹಾಗಾದ್ರೆ? ಒಂದ್ ಕಡೆ ಸಭೆಗೂ ಮುನ್ನ ರಾತ್ರಿ ಎಲ್ಲ ಆಪ್ತರ ಜೊತೆ ವಿಜಯ್ ಅವರು ಮೀಟಿಂಗ್ ಅನ್ನ ಮಾಡಿದ್ರು. ಇನ್ನೊಂದು ಮ್ಯಾಜಿಕ್ ನಂಬರ್ ಬಗ್ಗೆ ವಿಜಯ್ ಅವರು ಚರ್ಚೆಯನ್ನ ಮಾಡಿದ್ರು. ಇನ್ನು ಟಿವಿಕೆ ಪಕ್ಷದಲ್ಲಿ ಯಾರೆಲ್ಲ ಹಿರಿಯ ರಾಜಕಾರಣಿಗಳೆಲ್ಲ ಇರ್ತಾರೆ ಅವ್ರ ಜೊತೆ ನಿನ್ನೆ ರಾತ್ರಿ ಅವರು ಮೀಟಿಂಗ್ ಅನ್ನ ಮಾಡಿದ್ರು. ರಾಷ್ಟ್ರೀಯ ಪಕ್ಷಗಳು ಹಾಗೂ ಡಿಎಂಕೆ ಎಡಿಎಂಕೆ ಹೊರತುಪಡಿಸಿ ಸರ್ಕಾರವನ್ನ ಮಾಡಿ. ಡಿಎಂಕೆ ಹಾಗೂ ಎಡಿಎಂಕೆ ರಾಜ್ಯದಲ್ಲಿ ಬೂತ್ ಮಟ್ಟದಲ್ಲಿ ಸ್ಟ್ರಾಂಗ್ ಇದೆ. ಇವರು ನಮಗೆ ಥ್ರೆಟ್ ಕೂಡ ಮಾಡಬಹುದು. ದೊಡ್ಡ ಪಕ್ಷಗಳ ನೆರಳಿಲ್ಲದೆ ಸರ್ಕಾರವನ್ನ ವಿಜಯ್ ದಳಪತಿ ಅವರು ರಚನೆ ಮಾಡಿದ್ದಾರೆ. 2 ವರ್ಷದಲ್ಲಿ ಒಂದ್ ರೀತಿಯಾಗಿ ರಚನೆ ಮಾಡಿರುವಂತದ್ದು ಟಿವಿಕೆ ವೆಟ್ರಿ ಕಳಗಂ ಪಕ್ಷವನ್ನ ರಚನೆ ಮಾಡಿ ಈಗಾಗಲೇ ಬಹುಮತದ ಅಂತರದಲ್ಲಿ ವಿಜಯ್ ದಳಪತಿ ಅವರು ತಮಿಳುನಾಡಿನಲ್ಲಿ ಗೆದ್ದು ಬಿಗಿರುವಂತದ್ದು. ಇನ್ನು ಒಂದ್ ಕಡೆ ಚೊಚ್ಚಲ ಪ್ರಯತ್ನದಲ್ಲೇ ನಟ ವಿಜಯ್ ಸ್ಪರ್ಧೆ ಮಾಡಿದ್ದ 2 ಕ್ಷೇತ್ರಗಳಲ್ಲಿಯೂ ಕೂಡ ಭರ್ಜರಿಯಾಗಿ ವಿಜಯ್ ದಳಪತಿ ಅವರು ಗೆಲುವನ್ನ ಸಾಧಿಸಿದ್ರು. ಅಷ್ಟೇ ಒಂದ್ ರೀತಿಯಾಗಿ ಈಗ ಚೊಚ್ಚಲ ಚುನಾವಣೆಯಲ್ಲಿ 108 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿರುವ ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಈಗ ತಮಿಳುನಾಡಿನಲ್ಲಿ ಹೊರಹೊಮ್ಮಿರುವಂಥದ್ದು. ಆದರೆ ಬಹುಮತಕ್ಕೆ ಮ್ಯಾಜಿಕ್ ನಂಬರ್ 118 ಇರುವಂಥದ್ದು. ಈಗಾಗಲೇ 118 ಸ್ಥಾನಗಳು ಕೂಡ ಬೇಕಿದ್ದು. ಇನ್ನು 10 ಸ್ಥಾನಗಳ ಕೊರತೆ ಇದೆ. ಹೀಗಿದ್ರೂ ಕೂಡ ಟಿವಿಕೆ ಸರ್ಕಾರ ರಚನೆಗೆ ಒಂದ್ ಕಡೆ ವಿಜಯ್ ದಳಪತಿ ಅವರು ಹಕ್ಕು ಮಂಡಿಸಿದ್ದಾರೆ. ಹೀಗಾಗಿ ಮೈತ್ರಿ ಕುರಿತು ಚರ್ಚೆಗಳು ಕೂಡ ಈಗಾಗಲೇ ಜೋರಾಗಿ ನಡೀತಾ ಇರುವಂತದ್ದು. ವಿಜಯ್ ದಳಪತಿ ಅವರು ನಿನ್ನೆ ಟಿವಿಕೆ ಪಕ್ಷದ ರಾಜಕಾರಣಿಗಳ ಜೊತೆ, ಹಿರಿಯ ರಾಜಕಾರಣಿಗಳ ಜೊತೆ ಚರ್ಚೆಯನ್ನ ಮಾಡಿದ್ರು. ಹಾಗಾದ್ರೆ ಇವತ್ತು ಮೀಟಿಂಗ್ ಅನ್ನ ಮಾಡ್ತಾರೆ. ಮೀಟಿಂಗ್ ಅಲ್ಲಿ ಯಾರ ಜೊತೆ ಇವರು ಮೈತ್ರಿಯನ್ನ ಮಾಡ್ಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇನ್ನು ಹೀಗಾಗಿ ಈಗಾಗಲೇ ನಾವು ಸಿಪಿಎಂ, ಮುಸ್ಲಿಂ ಲೀಗ್, ಪಿಎಂಕೆಗೆ ಸೂಕ್ತ ಸ್ಥಾನಮಾನವನ್ನ ಕೊಡೋಣ, ಕಾಂಗ್ರೆಸ್ ಬಾಹ್ಯ ಬೆಂಬಲವನ್ನ ಕೊಡಲಿ ಅಂತ ಒಂದ್ ಕಡೆ ವಿಜಯ್ ದಳಪತಿ ಅವರು ಕೂಡ ಹೇಳಿರುವಂತದ್ದು. ಆದ್ರೆ ಅವರು ಸರ್ಕಾರದ ಭಾಗವಾಗುವುದು ಬೇಡ, ಇದರಿಂದ ನಮಗೆ ಯಾವುದೇ ರಾಷ್ಟ್ರೀಯ ಹಾಗೂ ಸ್ಥಳೀಯ ದೊಡ್ಡ ಪಕ್ಷಗಳ ನೆರಳಿಲ್ಲದೆ ಸರ್ಕಾರವನ್ನ ರಚನೆ ಮಾಡಿದಂತೆ ಆಗುತ್ತೆ. ಈ ಬಗ್ಗೆ ಈಗ ನಡೀತಾ ಇರುವ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಒಂದ್ ರೀತಿಯಾಗಿ ಗಂಭೀರವಾಗಿ ಚರ್ಚೆ ಆಗಿರುವಂತದ್ದು. ಹಾಗಾದ್ರೆ 2 ವರ್ಷದಲ್ಲಿ ವಿಜಯ್ ದಳಪತಿ ಅವರು ಒಂದ್ ರೀತಿಯಾಗಿ ತಮಿಳುನಾಡಿನಲ್ಲಿ ಸುನಾಮಿಯನ್ನೇ ಸೃಷ್ಟಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅವರು ಎಷ್ಟು ಪೇಷನ್ಸ್ ಆಗಿ ನಿಂತು ಏನೆಲ್ಲ ಸವಾಲುಗಳನ್ನ ಎದುರಿಸಿ ಈಗ ಟಿವಿಕೆ ಪಕ್ಷವನ್ನ ಗೆದ್ದು ಬೀಗಿದ್ದಾರೆ. ಇನ್ನು ಒಂದ್ ಕಡೆ ಈಗಾಗಲೇ ಯಾರ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಒಂದ್ ಕಡೆ ವಿಜಯ್ ದಳಪತಿ ಅವರು ಸಣ್ಣ ಪುಟ್ಟ ಪಕ್ಷಗಳಿರ್ತಾವಲ್ಲ, ಆ ಸಣ್ಣ ಪುಟ್ಟ ಪಕ್ಷಗಳಲ್ಲಿ 2-3 ಸ್ಥಾನಗಳನ್ನ ಪಡೆದುಕೊಂಡಿರ್ತಾರಲ್ವ, ಅವರ ಜೊತೆ ಅವರು ಮೈತ್ರಿಯನ್ನ ಮಾಡ್ಕೋಬೇಕು ಅಂತ ಹೇಳಿ ಯೋಚನೆ ಮಾಡಿರುವಂಥದ್ದು. ಇನ್ನು ಈಗಾಗಲೇ ಟಿವಿಕೆ ಮುಖ್ಯಸ್ಥ ವಿಜಯ್ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರಿಗೆ ಈಗಾಗಲೇ ಪತ್ರವನ್ನ ಬರೆದಿದ್ದಾರೆ. ಸರ್ಕಾರವನ್ನ ರಚಿಸಲು ಹಕ್ಕುವನ್ನ ಮಂಡಿಸಿರುವಂತದ್ದು. ಪ್ರಮಾಣ ವಚನವನ್ನ ಸ್ವೀಕರಿಸಲು ರಾಜ್ಯಪಾಲರನ್ನ ಆಹ್ವಾನಿಸುವಂತೆ ರಾಜಭವನಕ್ಕೆ ಒಂದ್ ಕಡೆ ವಿಜಯ್ ದಳಪತಿ ಅವರು ಮನವಿಯನ್ನ ಮಾಡಿದ್ದಾರೆ. 2 ವಾರಗಳಲ್ಲಿ ಬಹುಮತವನ್ನ ಸಾಬೀತುಪಡಿಸುವುದಾಗಿ ಹೇಳಿದ್ದಾರೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವುಗಡ್ ಅವರು ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ನಂಬರ್ ಗೇಮ್ ಅನ್ನ ಆಡಬೇಕಾಗಿದೆ. ಸರ್ಕಾರವನ್ನ ರಚಿಸೋದಕ್ಕೆ ವಿಜಯ್ ಮಾಡ್ತಾ ಇರೋ ಪ್ಲಾನ್ ಹಾಗಾದ್ರೆ ಏನ್ ಮಾರುತಿ? ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಈ ಮ್ಯಾಜಿಕ್ ನಂಬರನ್ನು ತಲುಪಬಹುದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ನಟ ವಿಜಯ್ ಅವರು ಇದ್ದಿದ್ದು ನಿಜ. ಆದರೆ 108 ಸ್ಥಾನಗಳನ್ನು ಗೆಲ್ಲೋಕ್ಕೆ ಅಷ್ಟೇ ಆಗಿರೋದ್ರಿಂದ ಇನ್ನು ಉಳಿಕೆ 10 ಸ್ಥಾನಗಳಿಂದ ಯಾವ ರೀತಿಯಾಗಿ ಸಪೋರ್ಟ್ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ನಿನ್ನೆ ರಾತ್ರಿಯಿಂದಲೇ ಕೂಡ ಶುರುವಾಗಿದೆ. ಅವರ ನಿವಾಸದಲ್ಲಿ ನಡೆದಂತಹ ಆಪ್ತರ ಸಭೆಯಲ್ಲೂ ಕೂಡ ಹಲವರು ಸಲಹೆ ಕೊಟ್ಟಿರುವಂಥದ್ದು, ತಮಿಳುನಾಡಲ್ಲಿ AIDMK ಮತ್ತು DMK ಎರಡೂ ಕೂಡ ಸಮಾನ ಶತ್ರುಗಳು ಅನ್ನುವಂಥ ಒಂದು ರೀತಿಯಲ್ಲಿ ನಾವು ರಾಜಕೀಯವನ್ನು ಮಾಡಿದ್ದಾದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಪಕ್ಷ ಬೆಳಿಬೋದು ಅನ್ನುವಂಥದ್ದು. ಕೇವಲ ಈ ಪಕ್ಷ ಉಟ್ಕೊಂಡಿರೋದು 5 ವರ್ಷನೋ 10 ವರ್ಷನೋ ಇರೋದಕ್ಕಲ್ಲ, ಇನ್ನು ಕಾಯಂ ಆಗಿ ತಮಿಳುನಾಡಲ್ಲಿ ನೆಲೆ ಊರಬೇಕು ಅನ್ನೋದಾದರೆ ಎರಡೂ ಪಕ್ಷಗಳನ್ನು ಕೂಡ ಸಂಘಟನಾತ್ಮಕವಾಗಿ ಭಾಳಷ್ಟು ಸದೃಢವಾಗಿರುವಂತಹ ಈ ಪಕ್ಷಗಳನ್ನು ದೂರ ಇಟ್ಟು ಸರ್ಕಾರ ಮಾಡಿದ್ರೆ ಮಾತ್ರ ನಮ್ಮ ಪಕ್ಷಕ್ಕೆ ಭಾಳಷ್ಟು ರಾಜಕೀಯವಾಗಿ ದೊಡ್ಡ ಲಾಭ ಆಗುತ್ತೆ ಅಂತ. ಹಾಗಾದರೆ ಆಪ್ಷನ್ ವಿಜಯ್ ಅವರ ಮುಂದೆ ಇರೋದೇನಂತ ಹೇಳಿದ್ರೆ, ಒಂದು ಸರಳ ಬಹುಮತ ಬೇಕು ಅನ್ನೋದಾದರೆ ಈಗ TVK 108, ಕಾಂಗ್ರೆಸ್ 5, ಕಮ್ಯುನಿಸ್ಟ್ CPM 2, CPI 2 ಮತ್ತು ಮುಸ್ಲಿಂ ಲೀಗ್ 2, PMK 3 ಈ ಎಲ್ಲವನ್ನೂ ಸೇರಿಕೊಂಡು ಸುಮಾರು 120 ಸ್ಥಾನಗಳಾಗುತ್ತೆ. ಇಷ್ಟೇ ಜನನ ಇಟ್ಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ರೆ ಸರಳ ಬಹುಮತದ ಸರ್ಕಾರ ಆಗುತ್ತೆ, ಇದಕ್ಕೇನು ಸಮಸ್ಯೆ ಇರೋದಿಲ್ಲ. ಆದರೆ ಒಬ್ಬೊಬ್ಬರು ಕೂಡ CPM, CPI, ಮುಸ್ಲಿಂ ಲೀಗ್, ಕಾಂಗ್ರೆಸ್ ಇವರನ್ನು ಇಟ್ಕೊಂಡು ಅಷ್ಟೇ ಸರ್ಕಾರ ರಚನೆ ಮಾಡಿದ್ರೆ ಇವರನ್ನು ಬೇರೆ ಪಕ್ಷದವರು ಡಿಸ್ಟರ್ಬ್ ಮಾಡಿದ್ರೆ ಆಗೇನು ಮಾಡೋದು ಅಂತ. ಹಾಗಾಗಿ ಸರಳ ಬಹುಮತ ಬೇಡ, ಸ್ಪಷ್ಟ ಬಹುಮತ, ದೊಡ್ಡ ಬಹುಮತದಿಂದಲೇ ಸರ್ಕಾರ ರಚನೆ ಮಾಡೋಣ ಅನ್ನುವಂಥ ಒಂದು ಸಲಹೆಗಳು ಕೂಡ ವ್ಯಕ್ತವಾಗಿದೆ. ಹಾಗಾದರೆ ದೊಡ್ಡ ಬಹುಮತ ಬೇಕು ಅನ್ನೋದಾದರೆ ಸಹಜವಾಗಿ ಇವರು AIDMK ಜೊತೆ ಹೋಗಬೇಕಾಗುತ್ತೆ. DMK ಜೊತೆಗೆ ಹೋಗೋದಕ್ಕೆ ಆಗೋದಿಲ್ಲ. ಆ ಮನಸ್ಸನ್ನು ಬಹುತೇಕ ವಿಜಯ್ ಅವರು ಮಾಡೋದು ಕಷ್ಟ ಆಗ್ಬೋದು. ಯಾಕಂತ ಹೇಳಿದ್ರೆ ಇಷ್ಟು 5 ವರ್ಷಗಳ ಕಾಲ ಅಲ್ಲಿ ಇದ್ದಿದ್ದು DMK ಪಕ್ಷ, DMKಗೆ ಸಹಜವಾಗಿ ಜನಾಕ್ರೋಶ ಇತ್ತು. ಆ ಹಿನ್ನೆಲೆಯಲ್ಲೇ TMK 108ವರೆಗೂ ಕೂಡ ಗೆಲ್ಲೋದಕ್ಕೆ ಕಾರಣ ಆಯಿತು. ಹೀಗಾಗಿ AIDMK ಜೊತೆ ಹೋದರೆ ಸಹಜವಾಗಿ ದೊಡ್ಡ ಪಕ್ಷವಾಗಿ 150ರ ಗಡಿ ದಾಟೋದು, ಎರಡೂ ಪಕ್ಷಗಳು ಸೇರಿ 150ರ ಗಡಿ ದಾಟೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ದೊಡ್ಡ ಸರ್ಕಾರವೂ ಕೂಡ ಆಗುತ್ತೆ. ಆದರೆ AIDMK ಅವರನ್ನು ನಾವು ಈ ಸರ್ಕಾರದಲ್ಲಿ ಪಾತ್ರಧಾರಿಗಳಾದರೆ ಬಹುತೇಕ ಹೆಚ್ಚು ಸಚಿವ ಸ್ಥಾನಗಳನ್ನು ಕೂಡ ಅವ್ರಿಗೂ ಕೊಡಬೇಕಾಗುತ್ತೆ, ಉಪಮುಖ್ಯಮಂತ್ರಿ ಹುದ್ದೆ ಅಂಥದ್ದು ಕೊಡಬೇಕಾಗುತ್ತೆ. ಈ ಲೆಕ್ಕಾಚಾರಗಳು, ರಾಜಕೀಯ ಲೆಕ್ಕಾಚಾರಗಳು ವಿಜಯ್ ಅವರ ತಲೆಯಲ್ಲಿ ಓಡ್ತಾ ಇರುವಂಥದ್ದು. ನಿನ್ನೆ ಆದಂತಹ ಚರ್ಚೆಯಲ್ಲಿ ಆಪ್ಷನ್ A, ಆಪ್ಷನ್ B ಎರಡೂ ಕೂಡ ಚರ್ಚೆ ಆಗಿದ್ದಾವೆ. ಆದರೆ ಬಹುತೇಕ ಈಗ ಸಿಗ್ತಾ ಇರುವಂತಹ ಚೆನ್ನೈ ಮೂಲಗಳಿಂದ ಸಿಗ್ತಿರುವಂಥ ಒಂದು ಮಾಹಿತಿಯ ಪ್ರಕಾರ ರಾಷ್ಟ್ರೀಯ ಪಕ್ಷಗಳಾದಂತಹ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, DMK ಮತ್ತು AIDMK, ತಮಿಳುನಾಡಲ್ಲಿ ಹೆಚ್ಚು ಸದೃಢವಾಗಿರುವಂತಹ DMK ಮತ್ತು AIDMKಯನ್ನು ದೂರ ಇಟ್ಟೆ ನಾವು ಸರ್ಕಾರ ರಚನೆ ಮಾಡೋಣ ಅನ್ನುವಂಥ ಒಂದು ಸಲಹೆಗಳು ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ನಡೀತಾ ಇರುವಂತಹ TVK ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಲ್ಲ ವಿಚಾರಗಳು ಕೂಡ ಗಂಭೀರವಾಗಿ ಚರ್ಚೆ ಆಗ್ತಾ ಇದ್ದಾವೆ. ಬಹುತೇಕ ಸಣ್ಣ ಪುಟ್ಟ ಪಕ್ಷಗಳ ಅವರ ಸಪೋರ್ಟನ್ನು ಪಡೆದೇ ಸರ್ಕಾರ ರಚನೆ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಸರಳ ಬಹುಮತದತ್ತನೇ ಯೋಚನೆ ಮಾಡಬಹುದು ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅಂಕಿತಾ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.